ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಭಾಗ್ಯಶ್ರೀ ಡಿವೈನ್ ಚಾನಲ್ಗೆ ಸುಸ್ವಾಗತ. 3 ಆಪ್ಷನ್ಗಳಿದ್ದಾವೆ. ಒಂದು ಸ್ಟ್ರೆಂತ್ ಕಾರ್ಡ್, ಸೆಕೆಂಡ್ ಒನ್ 2 ಆಫ್ ಕಪ್ಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಕ್ವೀನ್ ಆಫ್ ವಾಂಡ್ಸ್. ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ಸ್ವಲ್ಪ ಸಮಯ ವಿಡಿಯೋನ ಸ್ಟಾಪ್ ಮಾಡಿ ಅನಂತರ ಅದರಲ್ಲಿ ಆರಿಸ್ಕೊಳ್ಳಿ. ಟೈಮ್ ಸ್ಟ್ಯಾಂಪಲ್ಲಿ ಡೈರೆಕ್ಟ್ ಟೈಮ್ನ ಮೆನ್ಷನ್ ಮಾಡಿರ್ತೀನಿ, ಅದರಿಂದ ಚೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ನಿಮ್ಮ ವಿಡಿಯೋನ ವಾಚ್ ಮಾಡ್ಕೋಬೋದು. ಸ್ಟ್ರೆಂತ್ ಕಾರ್ಡ್, ನಾನು ಅವ್ರಿಗೆ ಈಗ ಪ್ರಿಡಿಕ್ಷನ್ ಹೇಳೋದಕ್ಕೆ ಶುರು ಮಾಡ್ತೀನಿ. ಈ ಡಿಸೆಂಬರ್ ಮಂತಲ್ಲಿ ನೀವು ನಿಮ್ಮ ಎಲ್ಲ ನೋವು ಅಡೆತಡೆಗಳನ್ನು ಬಿಟ್ಬಿಟ್ಟು ನಿಮ್ಮದು ಟಾರ್ಗೆಟ್ ಏನಿದೆ, ಏನು ಫಿಕ್ಸ್ ಮಾಡ್ಕೋಬೇಕು, ಲೈಫಲ್ಲಿ ಏನು ಗೋಲು, ಏನೇನು ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಗಮನವನ್ನು ಕೊಡ್ತೀರಾ. ಆಮೇಲೆ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಅಥವಾ ಲವರ್ಸ್ ಬಗ್ಗೆ ಹೇಳಬೇಕು ಅಂದರೆ, ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಕಣ್ಮುಚ್ಚಿ ನಂಬೋದು ಅಂಥ ಒಳ್ಳೆಯ ಸಿಚುವೇಶನ್ ಇದೆ. ಲವರ್ಸ್ ಕಣ್ಮುಚ್ಚಿ ಅವ್ರ ಮೇಲೆ ಅವರೇ ಚೆನ್ನಾಗಿದ್ದಾರೆ, ಅಷ್ಟು ಒಳ್ಳೆಯವರು, ಅದನ್ನು ನೀವು ಅಚೀವ್ ಮಾಡ್ಕೋಬೋದಾಗಿದೆ. ಸಿಂಗಲ್ಸ್ ಯಾರ್ಯಾರಿದ್ದೀರಾ, ಸಿಂಗಲ್ಸ್ ನೀವು ಬ್ಲೈಂಡಾಗಿ ನಂಬೋಕೆ ಹೋಗಬೇಡಿ. ಬ್ಲೈಂಡಾಗಿ ನಂಬೋದ್ರಕ್ಕಿಂತ ಕಣ್ಬಿಟ್ಟು ನೋಡಿ ಯಾರು ನಿಮಗೆ ಸೂಟ್ ಆಗ್ತಾರೆ ಅವ್ರನ್ನ ಆರಿಸ್ಕೊಳೋದು ಒಳ್ಳೆಯದು. ಸಿಂಗಲ್ಸ್ ಹೆಲ್ತಲ್ಲಿ ಎಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಔಟಿಂಗ್ ಹೋಗೋದಿದ್ರೆ ಔಟಿಂಗ್ ಹೋಗೋದು, ಇಲ್ಲ ಮನೆಯಲ್ಲೇ ಬೆಚ್ಚಗಿ ಆರಾಮಾಗಿ ಇರೋದನ್ನು ಕಲ್ತ್ಕೊಳ್ಳಿ. ಜಾಬ್ ರಿಲೇಟೆಡ್ ಹೇಳ್ಬೇಕಂದ್ರೆ, ಜಾಬಲ್ಲಿ ನೀವು ಹಾಕಿರೋವಂಥ ಎಫರ್ಟ್ಲಿಂದ ನಿಮಗೆ ಏನು ಬೇಕು ಆ ಥರದ್ದೆಲ್ಲ ಒಳ್ಳೆಯ ರಿಸಲ್ಟ್ ನಿಮಗೆ ಈಗ ಈ ಮಂತಲ್ಲಿ ಸಿಗ್ತಾ ಇದೆ. ಅಪ್ರಿಷಿಯೇಷನ್, ರಿವಾರ್ಡ್ ಈ ಮಂತಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಅಥವಾ ಬಿಸ್ನೆಸ್ ಮಾಡೋರ್ಗು ಕೆಲವೊಂದಿಷ್ಟು ಜನ ಜಾಬಲ್ಲಿ ಬೇರೆ ಯಾವುದಾದ್ರೂ ಹೊಸ ಜಾಬ್ ಬಗ್ಗೆ ನೀವು ಹುಡುಕ್ತಾ ಇದ್ದರೆ ಅದು ಇನ್ನೂ ವೇಟಿಂಗ್ ಪೀರಿಯಡ್ ಈ ಮಂತಲ್ಲಿ ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತೀನಿ. ನಿಮ್ಮ ಟಾರ್ಗೆಟ್ಸ್ ಏನೇನಿದ್ದಾವೆ, ನೆಕ್ಸ್ಟ್ ಇಯರಿಗೆ ನೀವೇನೇನು ಅಚೀವ್ ಮಾಡಬೇಕು, ಹಾಗೂ ನೆಕ್ಸ್ಟ್ ಇಯರಿಗೆ ಯಾವ ಥರ ಅದನ್ನು ಸಕ್ಸೀಡಾಗಿ ತೊಗೊಂಡು ಹೋಗ್ಬೇಕು, ಅದನ್ನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಮುಂಚೆ ಮಾಡಿರೋ ಪ್ಲ್ಯಾನ್ ಎಲ್ಲ ಒಂದೆರಡು ವೇಸ್ಟ್ ಆದ್ರೂ ಪರವಾಗಿಲ್ಲ. ಈಗ ನೆಕ್ಸ್ಟ್ ಮಾಡೋ ಪ್ಲ್ಯಾನ್ಸ್ನ ಅಥವಾ ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಇದ್ದಾವೆ. ಆ ಥರ ನೀವು ನಿಮ್ಮ ಪ್ಲ್ಯಾನ್ನ ಸರಿಯಾಗಿ ಎಲ್ಲ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಇಯರಲ್ಲಿ ಅವನ್ನ ಕಾರ್ಯರೂಪದಲ್ಲಿ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಮ್ಯಾರಿಡ್ ಕಪಲ್ಸಿಗೆ ಅಷ್ಟೊಂದು ಈ ಮಂತ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಸ್ವಲ್ಪ ಸಮಸ್ಯೆ ಇಲ್ಲ, ಸ್ವಲ್ಪ ಕಲಹ ಆ ಥರದ್ದು ಇದೆ. ಬಟ್ ಓವರಾಲ್ ನೋಡಿದ್ರಂದರೆ ಈ ಮಂತಲ್ಲಿ ನಿಮಗೆ ಆ ಥರದ್ದೇನು ದೊಡ್ಡದಾಗಿ ಯಾವುದೇ ಮೋಸ ಆಗಲಿ ಅಥವಾ ವಂಚನೆ ಆಗಲಿ ಆಗೋ ಚಾನ್ಸಸ್ ಏನಿಲ್ಲ. ಆಗೋ ಚಾನ್ಸಸ್ಸೇ ಇದೆ ಈ ಮಂತಲ್ಲಿ. ಸೊ ಒಬ್ರಿಗೊಬ್ಬರು ಹೊಂದ್ಕೊಂಡು ಹೋಗೋದು ಬೆಟರ್. ಈ ಡಿಸೆಂಬರ್ ಮಂತಲ್ಲಿ ನೀವು ನಿಮ್ಮ ಗಮನವನ್ನು ಬೇರೆ ಕಡೆನೇ ಜಾಸ್ತಿ ಕೊಡ್ತಾ ಇರ್ತೀರ. ಫ್ಯಾಮಿಲಿ ಮೇಲೂ ಸ್ವಲ್ಪ ಗಮನ ಇರಲಿ, ಯಾಕಂದರೆ ಅವ್ರಿಗೂ ಟೈಮ್ ಕೊಡೋದು, ಕುಟುಂಬದವ್ರಿಗೂ ಟೈಮ್ ಕೊಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲಿರುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೆಕೆಂಡ್ ಫೈಲ್ 2 ಆಫ್ ಕಪ್ಸ್, ಇದನ್ನು ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೋಸ್ಕರ ರೀಡಿಂಗ್. ಸೆಕೆಂಡ್ ಫೈಲ್ 2 ಆಫ್ ಕಪ್ ಚೂಸ್ ಮಾಡಿದವ್ರಿಗೆ ಈ ಮಂತಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಸಕ್ಸಸ್ ಆಗುತ್ತೆ. ಸ್ವಲ್ಪ ನೆಗೆಟಿವ್ ಪೀಪಲ್ ಕಡೆ ನಿಮಗೆ ಗಮನ ಇರಲಿ. ಏನೇನು ಅಚೀವ್ ಮಾಡಬೇಕು ಅಂತ ಇದ್ರೆ ಅದನ್ನು ಮುಂಚೆ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನೀವು ಅಚೀವ್ ಆದಮೇಲೆ ಹೇಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಆಮೇಲೆ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಈ ಮಂತಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಸಂಬಂಧ ನಿಮ್ಮದು ಚೆನ್ನಾಗಿರುತ್ತೆ. ಮ್ಯಾರಿಡ್ ಕಪಲ್ಸ್ಗೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ತೀರಾ. ಫೈನಾನ್ಷಿಯಲಿ ಚೆನ್ನಾಗಿದೆ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಎಲ್ಲ ನೀವು ಹ್ಯಾಪಿ ಆಗಿರ್ತೀರ. ಆಮೇಲೆ ಟ್ರಿಪ್, ಟ್ರಾವೆಲಿಂಗ್ ಹೋಗೋ ಚಾನ್ಸಸ್ಸೂ ಇದೆ ನಿಮಗೆ. ನೀವು ಟ್ರಿಪ್ ಆ್ಯಂಡ್ ಟ್ರಾವೆಲ್ ಜೊತೆ ಮಾಡ್ತೀರಾ. ಈ ಥರ ಡೆಸರ್ಟ್ ಇರೋ ಪ್ಲೇಸ್, ರಾಜಸ್ಥಾನ ಇಲ್ಲ ಜೈಪುರ ಆ ಥರದ್ದು ಪ್ಲೇಸಿಗೆಲ್ಲ ವಿಸಿಟ್ ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಈ ಮಂತಲ್ಲಿ ನೀವು ಎಂಜಾಯ್ ತುಂಬ ಮಾಡ್ತೀರಾ. ಪಾರ್ಟಿ, ಫಂಕ್ಷನ್ ಅದನ್ನೆಲ್ಲನೂ. ಏನೋ ಹುಡುಗರದು ಎಜುಕೇಷನು ಎಲ್ಲೂ ಹಾಳಾಗ್ತಾ ಇಲ್ಲ, ಓದ್ಕೊತಾರೆ, ಓದಿದ್ದೆಲ್ಲ ತಲೆಗೆ ಹತ್ತುತ್ತೆ. ಲವರ್ಸ್ ಆ ಥರ ಇದ್ರಂದರೆ ಅವರು ಸ್ಟೇಬಲ್ ಆಗಿರೋದು ಬೆಟರ್. ಜಾಸ್ತಿ ಅದರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅಥವಾ ಯಾರಾದರೂ ಹುಡುಕೋಬೇಕು ಲವರ್ಸ್ನ ಅಂತಿದ್ರೆ, ಇಲ್ಲ ಹುಡುಗಿನ ಹುಡುಕಬೇಕು ಅಂತಿದ್ರೆ ಅವರು ಸ್ವಲ್ಪ ಹೋಲ್ಡ್ ಮಾಡೋದೇ ಬೆಟರು. ಈ ಮಂತಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಗ್ರೋ ಮಾಡಿಕೊಂಡು ಅದರಿಂದ ಇಂಪ್ರೂವ್ ಆಗೋ
ಚಾನ್ಸಸ್ ಎಲ್ಲ ತುಂಬ ಇರೋದ್ರಿಂದ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಕನಸನ್ನು ಈ ಥರ ಬೆಳೆಸಿ ಫ್ಲವರ್ ಬಿಡೋ ಹಾಗೆ ಮಾಡ್ಕೊಳೋದು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಅದು ಯಾವುದೇ ಮ್ಯಾಟ್ರಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಅಥವಾ ಜಾಬಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು, ಒಟ್ಟು ಟೋಟಲ್ಲಾಗಿ ನಿಮ್ಮ ಕೈಯಲ್ಲೇ ಇರೋದ್ರಿಂದ ನೀವು ಅದನ್ನು ಮಾಡ್ಬೋದು. ಈಗ ಹೇಳಿದೆ ನಾನು ಆ ಮಂತಲ್ಲಿ ಅಷ್ಟೊಂದು ಪಾರ್ಟ್ನರ್ಗಳು ಸಿಗಲ್ಲ ಅಂತ, ಬಟ್ ನೀವು ಮನಸ್ಸು ಮಾಡಿದರೆ ಹುಡುಕ್ಬೋದು. ನಿಮ್ಮ ಇಚ್ಛಾಶಕ್ತಿ ಸ್ಟ್ರಾಂಗ್ ಆಗಿ ಇರಬೇಕು. ಫುಲ್ ಸ್ಟ್ರಾಂಗ್ ಆಗಿ ಇದ್ದರೆ ಸಿಕ್ಕೇ ಸಿಗುತ್ತೆ. ಇಲ್ಲೇ ಈ ಥರ ಹಾರ್ಟ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ಲ, 2 ಬರ್ಡ್ಸ್ ಇದ್ದಾವೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಪಾಸಿಬಿಲಿಟಿ ಇದೆ, ನಿಮ್ಮ ಕೈಯಲ್ಲಿದೆ, ಮಾಡ್ಕೋಬೋದು ಅಂತ. ಇದು ತುಂಬ ಪಾಸಿಟಿವ್ ವೈಬ್ ಕೊಡ್ತಾ ಇದೆ. ಸ್ಟಾರ್ಸ್ ಇದ್ದಾವೆ. ಇಂಪ್ರೂವ್ ಮಾಡ್ಕೊಳ್ಳಿ. ಯಾವುದೇ ಕೆಲಸದಲ್ಲಾಗಲಿ, ಯಾವುದೇ ಫೀಲ್ಡಲ್ಲಾಗಲಿ ಹೆಲ್ತ್ ಸರಿ ಇಲ್ಲ ಅಂದರೆ ಅವರು ಹೆಲ್ತ್ನ ಈ ಮಂತಲ್ಲಿ ಚೆನ್ನಾಗಿ ಮಾಡ್ಬೋದು. ಎಕ್ಸರ್ಸೈಸ್ ಅದನ್ನೆಲ್ಲ ಮಾಡಿಬಿಟ್ಟು. ಆಮೇಲೆ ಸಿಂಗಲ್ಸ್ ಇದ್ದರೆ ಮಿಂಗಲ್ ಆಗ್ಬೋದು. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದ್ದರೆ ನೀವು ಎದಕ್ಕೆ ಮುಂದೆ ಏನು ಕಲಿಬೇಕು, ಯಾವ ಜಾಬ್ ಹಿಡ್ಕೋಬೇಕು, ಏನು ಕಲಿಬೇಕು ಅನ್ನೋ ಆಸೆ ಇದೆಲ್ಲ ಅದಕ್ಕೆ ನೀವು ಎಫರ್ಟ್ ಹಾಕಿದರೆ ನಿಮ್ಮದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಈ 3ನೇ ಫೈಲ್ ಕ್ವೀನ್ ಆಫ್ ವಾಂಡ್ಸ್ನ ಯಾರು ಚೂಸ್ ಮಾಡ್ಕೊಂಡಿದ್ರೆ ಅವರಿಗೆ ಪ್ರೆಡಿಕ್ಷನ್ ಹೇಳ್ತೀನಿ. ಈ ಡಿಸೆಂಬರ್ ಮಂತ್ ನಿಮಗೆ ಶುರುವಾಗದೆ ಸ್ಟ್ರೆಸ್ಸಿಂದ, ಬಟ್ ಆಮೇಲೆ ಬರ್ತಾ ಹೋಗ್ತಾ ನಿಮ್ಮದು ಸ್ಟ್ರೆಸ್ ಎಲ್ಲ ಹೋಗ್ಬಿಟ್ಟು ನೀವು ಹ್ಯಾಪಿಯಾಗಿ ಈ ಥರ ಪಾರ್ಟಿ ಮೋಡಲ್ಲಿ ಬರ್ತೀರಾ. ಲೈಟರ್ ಮೈಂಡ್ ಸೆಟ್ಟಿಗೆ ಬರ್ತೀರಾ. ಹ್ಯಾಪಿಯಾಗಿ ಸಂತೋಷದಿಂದ ಖುಷಿಯಾಗಿ ಪಾರ್ಟಿ ಫಂಕ್ಷನ್ಗಳನ್ನು ಮಾಡ್ತೀರಾ. ಫ್ರೆಂಡ್ಸ್ ಜೊತೆ ತಿರುಗೋದಾಗಲಿ, ಮಾತುಕತೆ ಆಗಲಿ, ಅವ್ರನ್ನ ಭೇಟಿಯಾಗೋದಾಗಲಿ, ಈ ಥರದ್ದೆಲ್ಲ ನೆಕ್ಸ್ಟ್ ಮಿಡ್ಲ್ ಹಾಫ್ ಆಫ್ ದ ಮಂತ್ಲಿಂದ ಶುರುವಾಗುತ್ತೆ. ಆಮೇಲೆ ನೀವು ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಅಥವಾ ಪಾದಯಾತ್ರೆ ಮಾಡೋದಾಗಲಿ, ದೇವಸ್ಥಾನಗಳಿಗೆ ಕಾಲ್ನಡಿಗೆ ಮಾಡಿಕೊಂಡು ಹೋಗೋದಾಗಲಿ ಈ ಮಂತಲ್ಲಿ ನಡೆಯುತ್ತೆ. ಅಂದರೆ ಮಾಲಾದ ಹಾಕೋರು, ಅಯ್ಯಪ್ಪ ಸ್ವಾಮಿಗೆ ಇದನ್ನು ಮಾಡೋರು, ಇಲ್ಲ ತೀರ್ಥಯಾತ್ರೆಗಳಿಗೆ ಪಾದಯಾತ್ರೆ ಹೋಗ್ಬೇಕನ್ನೋರು ಎಲ್ಲ ಈ ಮಂತಲ್ಲಿ ನೀವು ಹೊರಡ್ತೀರಾ. ನಿಮ್ಮ ಜಾಬ್ ಅಥವಾ ಕರಿಯರ್ ಬಗ್ಗೆ ಹೇಳಬೇಕಂದ್ರೆ ಅದನ್ನು ನೀವೇ ಶೇಪ್ ಮಾಡ್ಕೋಬೇಕಾಗತ್ತೆ. ನೀವೇ ಅದನ್ನು ಕರ್ವ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದು ಶೇಪ್ ಕೊಟ್ಕೊಂಡು ಚೆನ್ನಾಗಿ ಅದನ್ನು ಇಂಪ್ರೂವ್ ಮಾಡೋ ಶಕ್ತಿ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತೇನೆ ನಾನು. ಹೆಲ್ತ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಮೆಡಿಟೇಷನ್, ಅರ್ಲಿ ಮಾರ್ನಿಂಗಲ್ಲಿ ಬೇಗ ಎದ್ಬಿಟ್ಟು ಸ್ವಲ್ಪ ಲೈಕ್ 3 ಗಂಟೆಯಿಂದ ಬಿಫೋರ್ 6 ಎದ್ಬಿಟ್ಟು ಸ್ವಲ್ಪ ಮೆಡಿಟೇಷನ್ನು, ದೇವರ ಧ್ಯಾನ ಆ ಥರದ್ದೆಲ್ಲ ಮಾಡೋದು ಒಳ್ಳೆಯದು. ಕರಿಯರಲ್ಲಿ ನೀವು ಎಷ್ಟು ವರ್ಕ್ ಹಾರ್ಡ್ ಮಾಡ್ತೀರಾ ಆ ಥರದ್ರ ಮೇಲೆ ನಿಮಗೆ ನಿಮ್ಮ ವರ್ಕ್ ತಕ್ಕಂತೆ ರಿಟರ್ನ್ಸ್ ಚೆನ್ನಾಗಿ ಸಿಗುತ್ತೆ. ಕರಿಯರ್ ರಿಲೇಟೆಡ್ ಹೇಳಬೇಕಂದ್ರೆ ಈ ಮಂತಲ್ಲಿ ನಿಮಗೆ ಗುಡ್ ನ್ಯೂಸ್ ಬರೋ ಚಾನ್ಸಸ್ಸೂ ಇದೆ. ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕನಾಗಿ ನಿಮಗೆ ಗುಡ್ ನ್ಯೂಸ್ ಬರೋ ಚಾನ್ಸಸ್ ಇದೆ ಈ ಮಂತಲ್ಲಿ. ಸಿಂಗಲ್ಸ್ ಮಿಂಗಲ್ ಆಗಿ ವೇಟ್ ಮಾಡ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಸಮಯ ವೇಟ್ ಮಾಡಬೇಕು, ಡಿಸೆಂಬರ್ ಮಿಡ್ ತನಕ. ಆನಂತರ ನಿಮಗೆ ಅದರ ಬಗ್ಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಮ್ಯಾರಿಡ್ ಲೈಫ್ ಹೇಳಬೇಕಂದ್ರೆ ಮ್ಯಾರಿಡ್ ಲೈಫು ಚೆನ್ನಾಗಿದೆ, ಆ ಥರದ್ದೇನು ದುಃಖ ಇದು ಏನಿಲ್ಲ. ಬಟ್ ಓಕೆ ಚೆನ್ನಾಗಿದೆ. ನೀವು ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಹೋದರೆ ಚೆನ್ನಾಗಿದೆ. ಮ್ಯಾರಿಡ್ ಲೈಫ್ ಇರೋರು ಸ್ವಲ್ಪ ಟೆಂಪಲ್ ವಿಸಿಟ್ ಮಾಡೋದು ಬೆಟರ್. ಕುಟುಂಬದಲ್ಲಿ ಕಲಹ ಬೇಡ, ಶಾಂತಿ ನೆಮ್ಮದಿ ಇರಲಿ ಅನ್ನೋದಕ್ಕೆ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬರೋದು, ಇಲ್ಲ ಮನೆ ಕಡೆಗಿರುವಂಥ ದೇವಸ್ಥಾನಕ್ಕೆ ಹೋಗಿ ಬರೋದು ಬೆಟರ್. ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ಹುಡುಗರು ಜಾಸ್ತಿ ಓದೋದ್ರ ಕಡೆಗಿನ ಔಟ್ಸೈಡ್ ಆ್ಯಕ್ಟಿವಿಟಿ ಬಗ್ಗೆನೇ ಜಾಸ್ತಿ ಅವರು ಗಮನ ಕೊಡ್ತಾರೆ. ಸೊ ನೀವು ಓದೋದ್ರ ಬಗ್ಗೆ ಸ್ವಲ್ಪ ಔಟ್ಸೈಡ್ ಆ್ಯಕ್ಟಿವಿಟಿಗಿನ ಓದೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡೋದು ಒಳ್ಳೆಯದಂತ ಹೇಳ್ತೀನಿ, ಇಲ್ಲ ನೈಟಲ್ಲಿ ಸ್ಟಡಿ ಮಾಡೋದು ಒಳ್ಳೆಯದೇ. ಶಾಂತಿ ಪೀಸ್ಫುಲ್ ಆದ ಟೈಮಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಜಾಸ್ತಿ ಡೇ ಟೈಮಲ್ಲಿ ಟಿ ವಿ ವೆಹಿಕಲ್ಸ್ದು ಅದು ಇದು ಜಾಸ್ತಿ ಸೌಂಡ್ ಇರುತ್ತೆ. ಸೊ ಬೆಟರ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಓದಿದರೆ ನಿಮಗೆ ಜಾಸ್ತಿ ಇಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ಬೇರೆಯವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.